ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು? ಸೊ ಟ್ರ್ಯಾಕ್ ಹೇಗೆ ಮಾಡೋದು? ನೀವು ಎಕ್ಸಾಂಪಲ್ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿದ್ರೆ ನಿಮಗೆ ಟಿ ಡಿ ಎಸ್ ಅಂದರೆ ರೀಫಂಡ್ ಇದೆ. ಸೊ ಹೇಗೆ ಚೆಕ್ ಮಾಡೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೀವಿಲ್ಲಿ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ನಿಮಗೆ ಇಲ್ಲಿ ಲಾಗಿನ್ ಆಪ್ಷನ್ ಬರುತ್ತೆ. ನಿಮಗೆ ನೋಡಿ ಹೋಮ್ಗೆ ಹೋಗಿ ನೋಡಿ ಲಾಗಿನ್ ಆಪ್ಷನ್ ಅಂದರೆ ನಿಮ್ಮದು ಏನಿದೆ ಯೂಸರ್ ಐ ಡಿ ಮತ್ತು ಪ್ಯಾನು. ಸೊ ನಿಮ್ಮದು ಪ್ಯಾನ್ ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಕೊಟ್ಟರೆ ಸೊ ಏನಾಗುತ್ತೆ, ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟರೆ ನೀವು ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ. ನೀವು ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದಮೇಲೆ ಏನು ಮಾಡಬೇಕು, ನೀವು ಇಲ್ಲಿ ಮೇಯ್ನಾಗಿ ಬಂದು ಇಲ್ಲಿ ಡ್ಯಾಶ್ ಬೋರ್ಡಿಗೆ ಬಂದರೆ ಇಲ್ಲಿ ನಿಮಗೆ ಸರ್ವಿಸ್ ಅನ್ನೋ ಆಪ್ಷನ್ ಕಾಣುತ್ತೆ. ಈ ಸರ್ವಿಸ್ ಅನ್ನೋ ಆಪ್ಷನ್ ಕೆಳಗೆ ನಿಮಗೆ ನೋ ಯುವರ್ ರೀಫಂಡ್ ಸ್ಟೇಟಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ನೋಡಿ ನೋ ಯುವರ್ ರೀಫಂಡ್ ಸ್ಟೇಟಸ್ ಅಂತ ಬರುತ್ತೆ. ಸೊ ಈ ನನ್ನ ರಿಟರ್ನ್ ಬಂದು ರೀಸೆಂಟಾಗಿ ರಿಟರ್ನ್ ಮಾಡಿರೋದ್ರಿಂದ ಇಲ್ಲಿ ನೋಡ್ಬೋದು ನೀವು 24-25 ಅಂದರೆ ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಮಾಡಬೇಕು ಇಲ್ಲಿ. ಸೊ ಅಂದರೆ ಅಸೆಸ್ಮೆಂಟ್ ಇಯರ್ 24-25 ಅಂದರೆ ಫಿನಾನ್ಷಿಯಲ್ ಇಯರ್ ಬಂದು 23-24. ಸೊ ಈ ವರ್ಷ ನೀವು ಚೆಕ್ ಮಾಡ್ತಿದ್ದೀರ ಅಂದರೆ ಅಸೆಸ್ಮೆಂಟ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡ್ಬೋದು. ಓಕೆನಾ? ಸೊ ನಿಮಗೆ ಏನಾಗುತ್ತೆ ಇಲ್ಲಿ ನೋಡಿ ಬರುತ್ತೆ ಇಲ್ಲಿ ನೋ ರೆಕಾರ್ಡ್ ರೀಫಂಡ್ ಪ್ಲೀಸ್ ಚೆಕ್ ಈ ಫೈಲಿಂಗ್ ಪ್ರೊಸೆಸ್ ಸ್ಟೇಟಸ್ ನ್ಯಾವಿಗೇಟಿಂಗ್ ಈ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವ್ಯೂ ಫೈಲ್ ರಿಟರ್ನ್ಸ್ ಅಂತ ಇದೆ. ಸೊ ನಾವೇನು ಮಾಡಿದ್ದು ಇದು ರೀಸೆಂಟಾಗಿ ಮಾಡಿರೋದು. ಓಕೆನಾ? ಸೊ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಸೆಲೆಕ್ಟ್ ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಪ್ಲೀಸ್ ನೋ ಇಫ್ ಯುವರ್ ರೀಫಂಡ್ ಡ್ಯೂ ಹ್ಯಾಸ್ ಬೀನ್ ಡಿಟರ್ಮೈನ್ಡ್ ಬಿಫೋರ್ 31st March 2023 ವಿಸಿಟ್ NSDL ಪೋರ್ಟಲ್ ಅಂತ ಇದೆ. ಸೊ March 24ಗೂ ಇದೇ ರೀತಿ ಕೊಡ್ತಾರೆ. ಸೊ March 24 ಇನ್ನೂ ರೀಸೆಂಟಾಗಿ ನಾವು ಟಿ ಡಿ ಎಸ್ ರಿಟರ್ನ್ ಮಾಡಿರೋದ್ರಿಂದ ಸೊ ಆಗಿಲ್ಲ. ಸೊ ನಿಮಗೂ ಆಮೇಲೆ ಏನಾಗುತ್ತೆ ರೀಫಂಡ್ ಸ್ಟೇಟಸ್ ಬಂದಾಗ ಏನಾಗುತ್ತೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿದೆ ನೋಡಿ ಟ್ಯಾಕ್ಸ್ ಪೇಯರ್ ರೀಫಂಡ್ ಅಂದರೆ ನಮ್ಮದು. ಓಕೆನಾ? ಸೊ ಇಲ್ಲಿ ನೀವು ಪ್ರೊಸೀಡ್ಗೆ ಹೋಗಿ ನೋಡಿ ಇಲ್ಲಿ ಬರುತ್ತೆ. ಸೊ ನೀವು ಪ್ಯಾನ್ ನಂಬರ್ನ ಆ್ಯಡ್ ಮಾಡಬೇಕು. ಇಲ್ಲಿ ಪ್ಯಾನ್ ನಂಬರ್ ಆ್ಯಡ್ ಮಾಡಿ ಅಸೆಸ್ಮೆಂಟ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ D7VWY. ಸೊ ಪ್ರೊಸೀಡ್ ಕೊಟ್ಟರೆ ನಿಮಗೆ ಇಲ್ಲಿ ನಿಮ್ದು ಏನಿದೆ ಆ್ಯಸ್ ಆಫ್ ನೌ ಸ್ಟೇಟಸ್ ನೋಡಿ ಸ್ಟೇಟಸ್ ಆಫ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಸೆಸ್ಮೆಂಟ್ ಇಯರ್ ಯುವರ್ ಅಸೆಸಿಂಗ್ ಆಫೀಸರ್ ಆಸ್ ನಾಟ್ ಸೆಂಡ್ ದಿಸ್ ರೀಫಂಡ್ ಟು ರೀಫಂಡ್ ಬ್ಯಾಂಕರ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಅಸೆಸಿಂಗ್ ಆಫೀಸರ್ ಅಂತ ಇದೆ. ಬಿಕಾಸ್ ಇದು ರೀಸೆಂಟಾಗಿ ರಿಟರ್ನ್ ಮಾಡಿರೋದ್ರಿಂದ ಈ ಥರ ಸ್ಟೇಟಸ್ ಬರ್ತಿದೆ. ನೀವೇನಾದರೂ ರಿಟರ್ನ್ ಮಾಡಿ 15 days 20 days ಆಗಿದ್ದರೆ ಸೊ ಅದು ಯಾವತ್ತು ನಿಮಗೆ ಇದಾಗುತ್ತೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಈ ರೀತಿ ನೀವು ರೀಫಂಡ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ರಿಟರ್ನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮತ್ತು ನಿಮ್ಗೆ ಏನಾದರೂ ರೀಫಂಡ್ ಬಗ್ಗೆ ಡೌಟ್ ಇದ್ದರೆ ಮತ್ತು PF ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗಿರ್ಬೋದು ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಥ್ಯಾಂಕ್ ಯು.